15ನೇ ತಾರೀಕು ಸಾಯಂಕಾಲ 5 ಗಂಟೆ 2 ನಿಮಿಷಕ್ಕೆ ಸ್ವಾಮಿ ಮೇಲೆ ಸೂರ್ಯನ ಪೂಜೆ ನಡೆಯುತ್ತೆ. ಭಕ್ತಾದಿಗಳು ಇದನ್ನು ಕಣ್ತುಂಬಿಕೊಳ್ತಕ್ಕಂಥ ಅವಕಾಶ ಇದೆ. ಸಾಮಾನ್ಯವಾಗಿ 14ನೇ ತಾರೀಕು ನಮ್ಮ ಸಂಕೀರ್ಣದ ಒಂದು ವೈಶಿಷ್ಟ್ಯತೆ. ಈ ವರ್ಷ ಒಂದು 5 ವರ್ಷ 6 ವರ್ಷಕ್ಕೊಂದ್ಸರಿ 15ನೇ ತಾರೀಕು ಬರುತ್ತೆ. ಈ ವರ್ಷ 15ನೇ ತಾರೀಕು ದಕ್ಷಿಣಾಯನ ಪುಣ್ಯ ಪರ್ವಕಾಲದಿಂದ ಉತ್ತರಾಯಣ ಪುಣ್ಯ ಪರ್ವಕಾಲ ಆರಂಭ ಆಗುತ್ತೆ. ಆ ಒಂದು ವೈಶಿಷ್ಟ್ಯತೆ ಸಾಯಂಕಾಲ 5 ಗಂಟೆ 2 ನಿಮಿಷಕ್ಕೆ ಸ್ವಾಮಿ ಮೇಲೆ ಸೂರ್ಯನ ಪೂಜೆ ನಡೆಯುತ್ತೆ. ತದನಂತರ ಎಲ್ಲ ಭಕ್ತಾದಿಗಳಿಗೆ ವ್ಯವಸ್ಥೆ. ಆ ಸೂರ್ಯ ಬೀಳುವಾಗ ಹೊರಗಡೆ ನಾವೊಂದು ಚಪ್ರ ಹಾಕಿ ವ್ಯವಸ್ಥೆ ಮಾಡಿ ಎಲ್ಲರಿಗೂ ಅಲ್ಲಿ ದರ್ಶನವನ್ನು ಕೊಡ್ತೀವಿ. ಅದಾದ ಮೇಲೆ ಎಲ್ಲರಿಗೂ ಒಳಗಡೆ ಬಿಟ್ಟು ಮೂಲಮೂರ್ತಿಯ ದರ್ಶನ ಕೂಡ ವ್ಯವಸ್ಥೆ ಮಾಡಿದ್ದೀವಿ. ಈಗೊಂದು 7-8 ವರ್ಷಗಳ ಹಿಂದೆ ವಿಪರೀತವಾದ ಮಳೆ. ಆ ಮಳೆ ಹೇಗಿತ್ತು ಅಂತಂದರೆ ಸೂರ್ಯನೇ ಬರಲ್ಲ ಅನ್ನೋ ಮಟ್ಟದಲ್ಲಿ ಮಳೆ ಇತ್ತು. ಜನಗಳೆಲ್ಲ ಆ ಚಪ್ಪರದ ಕೆಳಗಡೆ ಬೆಳಗ್ಗಿಂದನೇ ಬಂದು ಪಾಪ ಕೂತಿರ್ತಾರೆ. ಅವ್ರಿಗೂ ಎಲ್ಲ ತುಂಬ ತೊಂದರೆ ಆಗೋಯ್ತು. ಆಗ ಒಬ್ಬ ಮಾಧ್ಯಮದವ್ರು ಬಂದು ನಾನು ಚಾಲೆಂಜ್ ಮಾಡಿದ್ರು, ಈ ವರ್ಷ ಸೂರ್ಯ ಬರಲ್ಲ ಅಂತ. ದಯವಿಟ್ಟು ಆ ಮಾತು ಹೇಳ್ಬೇಡಿ. ಆ ಟೈಮ್ ಏನಿದೆ ನಮಗೆ ಲಗ್ನ, ಆ ದಕ್ಷಿಣಾಯನದಿಂದ ಉತ್ತರಾಯಣ ಪ್ರವೇಶ ಮಾಡೋ ಕಾಲ ಏನಿದೆ ಆ ಕಾಲ ನಿರ್ಣಯದಂತೆ ಸೂರ್ಯ ಬಂದು ಪೂಜೆ ಮಾಡ್ತಾನೆ. ತದನಂತರ ನಿಮ್ಮ ಪ್ರಕೃತಿಯ ವಿಕೋಪಕ್ಕೆ ಹೋಗ್ಬೋದು ಅಂತ ಹೇಳಿದೆ. ಅದೇ ರೀತಿಯಾಗಿ ಸೂರ್ಯ 5 ಗಂಟೆ 2 ನಿಮಿಷಕ್ಕೆ ಸರಿಯಾಗಿ ಮಳೆ ನಿಂತಾಯಿತು. 5 ಗಂಟೆ 4 ನಿಮಿಷಕ್ಕೆ ಸೂರ್ಯ ಬಂದ. 5 ಗಂಟೆ 7 ನಿಮಿಷಕ್ಕೆ ಏನು ನಮಗೆ ಲಗ್ನ ಆಯಿತು, ಆ ಲಗ್ನದಲ್ಲಿ ಸೂರ್ಯ ಪೂಜೆ ಆಗೋಯಿತು. 5 ಗಂಟೆ 14 ನಿಮಿಷಕ್ಕೆ ಮತ್ತೆ ಮಳೆ ಶುರುವಾಯಿತು. ಅಂದರೆ ಆ ಮಧ್ಯಭಾಗ ಏನಿದೆ ಅಂದರೆ ಆ ಶಿವನ ಅನುಗ್ರಹ ಇದ್ದರೆ ಎಲ್ಲ ಏನೂ ತೊಂದರೆ ಇಲ್ದಿರಾಗ ನಡೆಯುತ್ತೆ. ಆದ್ದರಿಂದ ಈ ವರ್ಷ ಹೋದ ವರ್ಷ ಪೂರ್ತಿ ನಮಗೆ ಪ್ರಕೃತಿಯ ವಿಕೋಪದಿಂದ ನಮಗೆ ಸೂರ್ಯನ ದರ್ಶನ ಆಗಲಿಲ್ಲ. ಸೂರ್ಯ ಬಂದ ಆ ಕಾಲದಲ್ಲಿ ಅವ್ನು ಪೂಜೆ ಮಾಡ್ದ, ಅವ್ನ ಪಾಟಿಗೆ ಅವ್ನು ಹೊರಟೋದ. ಆದರೆ ನಮ್ಗೆ ಯಾರಿಗೂ ದರ್ಶನದ ಭಾಗ್ಯ ಇಲ್ಲ. ಪೂಜೆ ಆದ ನಂತರ ಒಂದು ಸ್ವಲ್ಪ ಮಳೆ ಬಿತ್ತು. ಇದರಿಂದ ಏನು ಕಂಟಕ ಅಂದರೆ ವಿಪರೀತ ಜಲಕಂಟಕ ಇದೆ ಅಂತೇಳಿ ನಾನು ಹೋದ ವರ್ಷ ಹೇಳಿದ್ದೆ. ಅದೇ ರೀತಿಯಾಗಿ ಇವತ್ತಿನವರೆಗೂ ಜಲಕಂಟಕ ನಡೀತಾ ಇದೆ. ನಾಳೆ ಉತ್ತರಾಯಣ ಪುಣ್ಯ ಕಾಲದಲ್ಲಿ ಈ ಜಲಕಂಟಕ ದೂರವಾಗಿ ಎಲ್ಲರಿಗೂ ಒಂದು ವಿಶೇಷವಾದ ಸ್ವಾಮಿಯ ಅನುಗ್ರಹ ಸಿಗಲಿ ಅಂತೇಳಿ ಮತ್ತೊಮ್ಮೆ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ನಿಭಾಯಿಸಬೇಕಾದ್ರೆ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಕ್ರಮ ತಗೊಳ್ಳೋದನ್ನು ಮಾಡಿದೆ. ಟ್ರಾಫಿಕ್ಕಿಗೆ ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಈಗಾಗಲೇ ಸರಿಯಾದಂಥ ನಿರ್ದೇಶನವನ್ನು ಕೊಟ್ಟಿದೆ. ವಿಶೇಷವಾಗಿ ಬಂದಿರತಕ್ಕಂಥವ್ರಿಗೆ ತೊಂದರೆ ಆಗಬಾರ್ದು. ಹಾಗಾಗಿ ಅವರಿಗೆ ದೇವಸ್ಥಾನದೊಳಗಡೆ ಅವಕಾಶ ಕಡಿಮೆ ಇರೋದರಿಂದ ಕೂತ್ಕೊಳ್ಳಿಕ್ಕೆ ಹೊರಗಡೆ ಪೆಂಡಾಲ್ ಹಾಕಿ ಅದರೊಳಗೆ ಪಲ್ಲಕ್ಕಿ ಸಮಿತಿ ವತಿಯಿಂದ ಒಂದು ದೃಶ್ಯವನ್ನು ನೋಡಲಿಕ್ಕೆ ಅವಕಾಶ ಮಾಡಲಿಕ್ಕೆ ಸ್ಕ್ರೀನ್ಗಳನ್ನು ಹಾಕಿಕೊಡ್ತಾ ಇದೆ. ಇದೇ 15ನೇ ತಾರೀಕು ಗುರುವಾರ ಸಂಜೆ 5 ಗಂಟೆ 27 ನಿಮಿಷದಿಂದ 32 ನಿಮಿಷದ ತನಕ 5 ನಿಮಿಷಗಳ ಕಾಲ ಸ್ವಾಮಿಯ ಸೂರ್ಯ ರಶ್ಮಿಯ ಸ್ಪರ್ಶ ಆಗ್ತಾ ಇದೆ. ಆ ಸಂದರ್ಭದಲ್ಲಿ ಭಕ್ತಾದಿಗಳು ಇದನ್ನು ಕಣ್ತುಂಬಿಕೊಳ್ತಕ್ಕಂಥ ಅವಕಾಶ ಇದೆ. ಹಾಗಾಗಿ ಸೋಮಸುಂದರದ ದೀಕ್ಷಿತ್ ಅವರ ನೇತೃತ್ವದಲ್ಲಿ ಪೂಜಾ ಕೈಂಕರ್ಯಗಳು ನಡೆಯೋದಿದೆ. ಮತ್ತು ಉತ್ಸವ ಸಮಿತಿ ಹಾಗೂ ಮುಜರಾಯಿ ಇಲಾಖೆಯ ವತಿಯಿಂದ ಇದಕ್ಕೆ ಬೇಕಾದಂಥ ಪೂರ್ವ ತಯಾರಿಯನ್ನು ಎಲ್ಲ ಇಲಾಖೆಯ ಅಧಿಕಾರಿಗಳ ಜೊತೆಯ ಸಹಯೋಗದೊಂದಿಗೆ ಇವತ್ತು ಮಾಡ್ತಾ ಇದ್ದೀವಿ. ಮುಜರಾಯಿ ಇಲಾಖೆಯ ಮಾನ್ಯ ಮಂತ್ರಿಗಳ ಒಂದು ಸಹಕಾರ ಬೆಂಬಲದಿಂದ ಎಲ್ಲ ರೀತಿಯ ಕ್ರಮಗಳನ್ನು ನಾವಿಲ್ಲಿ ಜರುಗಿಸ್ತಾ ಇದ್ದೀವಿ. ಖಂಡಿತವಾಗಲೂ ಉತ್ಸವ ಬಹಳ ಚೆನ್ನಾಗಿ ನಡೆಯುತ್ತೆ. ಎಲ್ಲ ಭಕ್ತಾದಿಗಳು ಅವಕಾಶ ಇರತಕ್ಕಂಥವ್ರು ಬರ್ಬೋದು, ಇಲ್ಲ ಮಾಧ್ಯಮದ ಮುಖಾಂತರವಾಗಿ ಅದನ್ನು ಲೈವ್ ಟೆಲಿಕಾಸ್ಟ್ ಇರುತ್ತೆ. ಎಲ್ಲರೂ ಕೂಡ ಎಲ್ಲ ಮಾಧ್ಯಮಗಳು ಸಹಕಾರವನ್ನು ಕೊಡ್ತಾ ಬಂದಿದ್ದಾರೆ. ಈ ಬಾರಿನೂ ಕೊಡೋರಿದ್ದಾರೆ. ಅದನ್ನು ಕಣ್ತುಂಬಿಕೊಳ್ಬೋದು ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ. ನಕ್ಷತ್ರ ವೃಷಭರಾಶೋ ಆತ್ಮ ಶಾಂತಿ ಸಿದ್ಧತ್ವೇನ ಏಕಾದಶಾನಂತರಾಂಗ 12 ದಿನಾಂಗ ಮತ್ತಷ್ಟು ಇಂಟ್ರೆಸ್ಟಿಂಗ್ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ಕರ್ನಾಟಕ ನೌ ಇನ್ಸ್ಟಾಗ್ರಾಮ್ ಚಾನೆಲ್ ಅನ್ನ ಫಾಲೋ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ.